ಸಸಿತ್ಲೆ ಟೀಮಿಗೆ ಬಂದು ಸಾಂಪ್ರದಾಯಿಕ ಕಂಬಳ 15 ವರ್ಷದಿಂದ ಒಂದೇ ಟೀಮಲ್ಲಿ ಇದ್ದೇನೆ. ಅದು ನಂಗೆ ತುಂಬಾ ಹೆಮ್ಮೆ. ಟೀಮಿನ ಬಗ್ಗೆ ತುಂಬಾ ಹೆಮ್ಮೆ ನಂಗೆ. ಎಲ್ಲರೂ ಒಗ್ಗಟ್ಟು ತುಂಬಾ ಒಳ್ಳೆ ಉಂಟು. ಅಂದ್ರೆ ನಾವು ಹೋಗುವಾಗಲೇ ಎಲ್ಲ ಒಟ್ಟಿಗೆ ಹೇಳ್ತೇವೆ, ಇವತ್ತು ಮ್ಯಾಡ್ಲ್ ಮಾಡಿಯೇ ಬರ್ಬೇಕು. ಅಂದ್ರೆ ಮಾಡ್ತೇವೆ ಅನ್ನೋದಲ್ಲ, ಮಾಡಿಯೇ ಬರ್ಬೇಕು. ನಾಳೆ ಬೆಳಿಗ್ಗೆ ಕಂಬಳ ನೆಕ್ಸ್ಟ್ ನೋಡುವ, ಇವತ್ತು ಏನಾದ್ರೂ ಮಾಡಿಯೇ ಬರ್ಬೇಕು. ಸ್ಟಾರ್ಟಿಂಗ್ ರಿಷಬ್ ಶೆಟ್ಟಿ ಅವರು ಬಂದಿದ್ದು ಸಸಿತ್ಲಿಗೆ ಈ ಕಂಬಳದ ಸೀನಿಗೋಸ್ಕರ. ಅಂದ್ರೆ ಕಾಂತಾರದ ಹಳೆ ಕಾಂತಾರದಲ್ಲಿ ಕಂಬಳ ಸೀನಿಗೋಸ್ಕರ ಕೋಣಕ್ಕೋಸ್ಕರ ಸಸಿತ್ಲು ವೆಂಕಟ ಪೂಜಾರಿ ಅವ್ರ ಹತ್ರ ಬಂದಿದ್ದು. ವೆಂಕಟ ಪೂಜಾರಿ ಹತ್ರ ಬಂದಿದ್ದು. ಮತ್ತೆ ಅಲ್ಲಿಂದ ನಾವೆಂತ ಮಾಡಿದ್ವಿ, ನಮ್ಮದು ಕೋಣಗಳು ಬಾರಿ ಟಾಪ್ ಕೋಣಗಳಿತ್ತು. ಆಗ ನಮ್ಮ ಹತ್ರ ಕೌಡೂರು ಅಪ್ಪು ಮತ್ತೆ ಮೆಜಾರ್ ಕುಟ್ಟಿ ಇತ್ತು. ಮೆಜಾರ್ ಶಕ್ತಿ ಪ್ರಸಾದ್ ಅವರು ಕುಟ್ಟಿ ಕೋಣ ಇತ್ತು ನಮ್ಮ ಹತ್ರ. ನಾವು ರೇಟಿಗೆ ತಂದು ಬಲಿಷ್ಠ ಕೋಣಗಳು. ಕಂಬಳ ಈ ಜರ್ನಿಯಲ್ಲಿ ನಾನು ಎಷ್ಟು ಸಾಧನೆ ಮಾಡಿದ್ದೇನೆ, ಏನ್ ಮಾಡಿದ್ದೇನೆ ಅದು ನಂಗೆ ಗೊತ್ತಿಲ್ಲ. ನಂದೊಂದು ಸಣ್ಣ ಅಳಿಲಸ್ಯವೇ ಇರ್ಬೋದು. ಆದ್ರೆ ನಂಗೆ ಹೆಮ್ಮೆಯ ವಿಷಯ ಅಂದ್ರೆ ಇದೇ ಬಾಟಲ್. ಈ ಬಾಟಲ್ ಅಲ್ಲಿ ನಂದೊಂದು ಫೋಟೋ ಬಂದಿದೆ, ಅದು ನಮ್ಗೆ ಭಾರಿ ಹೆಮ್ಮೆಯ ವಿಷಯ. ಬೈಂದೂರು ಸಸಿ ಇತ್ತಲು ವೆಂಕಟ ಪೂಜಾರಿ ಗಣಪಾಲಯದ ಜತ್ತಿಯರ್ಲು ಬೈಂದೂರು ಸಸಿ ಇತ್ತಲು ವೆಂಕಟ ಪೂಜಾರಿನ ಗಣಪಾಲಯದಲ್ಲೂ. ಪ್ರಿಯ ವೀಕ್ಷಕರೇ, ವಿಡಿಯೋ ನೋಡಿ ಸುಮ್ಮನಾಗಬೇಡಿ. ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ಜೊತೆ ಬೈಂದೂರು ಸಸಿತ್ಲು ತಂಡದ ಕೋಣಗಳನ್ನು ಓಡಿಸುವವರು ನಿಮಗೆಲ್ಲರಿಗೂ ಗೊತ್ತಿದೆ, ಕಾಂತಾರ ಖ್ಯಾತಿಯ ಬೈಂದೂರು ಹೊಸಕೋಟೆ ಮಹೇಶ್ ಪೂಜಾರಿ ಅವರು. ನಮಸ್ಕಾರ ಮಹೇಶ್ ಪೂಜಾರಿ. ನಮಸ್ತೆ ಸರ್. ಹೇಳಿ, ಈ ಒಂದು ಬೈಂದೂರು ಸಸಿತ್ಲು ತಂಡದ ಬಗ್ಗೆ ಒಂದೆರಡು ಮಾತು, ಮತ್ತೆ ಬೈಂದೂರು ಸಸಿತ್ಲು ವೆಂಕಟ ಪೂಜಾರರು ಅವರು ಮತ್ತೆ ಅವರ ಮಕ್ಕಳ ಬಗ್ಗೆ ಒಟ್ಟಾಗಿ ಒಂದೆರಡು ಮಾತು. ಬೈಂದೂರು ಸಾಂಪ್ರದಾಯಿಕ ಕಂಬಳದಲ್ಲಿ ಬರ್ಲಿಕ್ಕೆ ಮೂಲ ಕಾರಣ ವೆಂಕಟ ಪೂಜಾರಿ ಅವರು. ಯಾಕಂದ್ರೆ ನಾವು, ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ ಬಳ್ಳುಗುಡಿ ಹರೀಶ್ ಪೂಜಾರಿ ಅಂತ, ಅವರ ಜೊತೆ ಕಂಬಳಕ್ಕೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ನಾನು ವಿದ್ಯಾಭ್ಯಾಸ ಎಲ್ಲ ಮುಂಬೈಯಲ್ಲಿ ಆಗಿದ್ದು. ಅಲ್ಲಿಂದ ಬಂದವನು ಡೈರೆಕ್ಟ್ ಇಲ್ಲಿ ಕಂಬಳ ಫಸ್ಟ್ ನೋಡ್ಲಿಕ್ಕೆ ಬಂದದ್ದು. ನಮ್ಗೆ ತುಂಬಾ ಖುಷಿ. ಕಂಬಳ ಅಂದ್ರೆ ಪ್ರಾಣ, ಈಗ ಸಹ ಉಂಟು, ಇನ್ನೂ ಸಹ ಹಾಗೆ ಇರ್ತದೆ, ಗ್ಯಾರಂಟಿ ಉಂಟು. ಹಾಗೆ ಮತ್ತೆ ನಾವು ಸ್ಟಾರ್ಟಿಂಗ್ ನಮ್ಮ ರಿಲೇಷನ್ ಇವರು ವೆಂಕಟ ಪೂಜಾರಿ ಅವರು. ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್. ಇವರ ಜೊತೆ ಕೋಣದ ಪಿಕಪ್ ಅಲ್ಲಿ ಹಿಂದ್ಗಡೆ ನಿಂತ್ಕೊಂಡು ಬರ್ತಾ ಇದ್ದೆ. ಬೆಳಿಗ್ಗೆ ಕೆಲಸಕ್ಕೆ ಹೋಗಿ ಮಧ್ಯಾಹ್ನ ರಜೆ ಮಾಡ್ತಾ ಇದ್ವಿ. ಯಾಕಂದ್ರೆ ಸಾಂಪ್ರದಾಯಿಕ ಕಂಬಳ ಆಗೋದು ಮಧ್ಯಾಹ್ನದ ನಂತರ, ಬೆಳಿಗ್ಗೆ ಇರುವುದಿಲ್ಲ. ನಾವು ಮಧ್ಯಾಹ್ನ ಒಂದು ಸೈಡ್ ಅಲ್ಲಿ ಹೋಗಿ ಅವರಿಗೋಸ್ಕರ ಕಾಯ್ತಾ ಇರ್ತಿದ್ವಿ. ಅಂಬಾಗಿಲಲ್ಲಿ ನಿಂತ್ಕೊಂಡು, ಉಪ್ಪುಂದದಲ್ಲಿ ನಿಂತ್ಕೊಂಡು ಕಾಯ್ತಾ ಇರ್ತಿದ್ದೆ. ಅವಾಗ ವೆಂಕಟ ಪೂಜಾರಿ ಬರ್ತಾ ಇದ್ರು ಅವರ ಕಾರಲ್ಲಿ ತುಂಬಾ ಜನ ಇರ್ತಾ ಇದ್ರು. ಸೊ ನಾನು ಪಿಕಪ್ ಅಲ್ಲಿ ಹೋಗ್ತಾ ಇದ್ದೆ ಸ್ಟಾರ್ಟಿಂಗ್. ಮತ್ತೆ ಅವರಿಗೆ ನಾನು ತುಂಬಾ ಹತ್ರ ಆದ್ಮೇಲೆ ನನ್ಗೆ ಕಾರಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೇನೆ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು. ಹಾಗೆ ನಾನು ಮತ್ತೆ ಹೀಗೆ ನಮ್ಮ ಆಚೆ ಈಚೆ ಮನೆಯವರ ಕೋಣ ಎಲ್ಲ ಓಡಿಸ್ಲಿಕ್ಕೆ ಹೋಗ್ತಾ ಇದ್ದೆ. ಕಾಡಿಂತರ ಒಂದು ಕಂಬಳ ಗೆದ್ದೆ ಉಂಟು, ಅಲ್ಲಿ ನಾನು ಫಸ್ಟ್ ಟೈಮ್ ಕನಾಲ್ಗೆ ಕೋಣ ಓಡಿಸಿದ್ದು. ಹಕ್ಲ ಮನೆ ರಘು ಪೂಜಾರಿ ಅಂತ. ಅವರದ್ದು ಕೋಣ ಇತ್ತು, ಯಾರು ಸಸಿತ್ಲು ಅವ್ರದ್ದು. ಆದ್ರೆ ಅದನ್ನೆಲ್ಲ ಓಡಿಸುವಷ್ಟು ನಮ್ಮ ಹತ್ರ ಆವಾಗ ಸಾಮರ್ಥ್ಯ ಇರ್ಲಿಲ್ಲ. ಈಗ ಓಡಿಸ್ತೇವೆ, ಆವಾಗ ನಮ್ಮ ಹತ್ರ ಶುರುವಿಗೆ ನಾವು ಕಲಿಯುವುದಷ್ಟೇ. ಆವಾಗ ಏನಾಯ್ತಂದ್ರೆ, ನಾನು ಹಕ್ಕಲ ಮನೆ ರಘು ಪೂಜಾರಿ ಅಂತ ಅವರ ಕೋಣ ಫಸ್ಟ್ ಓಡಿಸಿದೆ. ಅಲ್ಲಿಂದ ನನ್ನ ಕಂಬಳದ ಹಲಗೆ ಮತ್ತು ಹಗ್ಗದಲ್ಲಿ ಸಹ ಓಡಿಸ್ತಾ ಇದ್ದೆ. ಹಗ್ಗದಲ್ಲಿ ಸಸಿತ್ಲು ದೊಡ್ಡ ಕೋಣಗಳನ್ನು ಓಡಿಸ್ತಾ ಇದ್ದೆ. ಕಾಳು ಬೆಳ್ಳು ಅಂತ ಇತ್ತು, ಮಂಜುಗೌಡರು ಮೇನೋಟಗಾರರು, ನಾವು ಸೆಕೆಂಡ್ ಶಿಫ್ಟಿಗೆ ಇರ್ತಿದ್ವಿ. ಹಾಗೆ ಅವರಿಗೆ ಒಂದು ರೆಸ್ಟ್ ಬೇಕಾದಾಗ ನಾನು ಓಡಿಸ್ತಾ ಇದ್ದೆ ಕುದಿಯಲ್ಲಿ ಎಲ್ಲ, ಮತ್ತೆ ಕಂಬಳದಲ್ಲಿ ಒಂದು ಟ್ರಯಲ್ ಓಟ ಹಾಗೆಲ್ಲ ಓಡಿಸ್ತಾ ಇದ್ದೆ ನಾನು. ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು. ಮತ್ತೆ ಈಗ ನಾನು ಈ ಟೀಮಿಗೆ ಬಂದು ಒಂದು 15 ವರ್ಷ ಆಯ್ತು. 15 ವರ್ಷ ನಾನು ಬೇರೆ ಟೀಮಲ್ಲಿ ಹೋಗ್ಲೇ ಇಲ್ಲ. ಈಗ ನಿಮ್ಮ ಆಧುನಿಕ ಕಂಬಳದಲ್ಲಿ ಬೇರೆ ಬೇರೆ ಟೀಮಿಗೆ ಹೋಗ್ತಾ ಇರ್ತೇವೆ. ನೆಕ್ಸ್ಟ್ ವರ್ಷ ಈ ಟೀಮ್ ಆದ್ರೆ ಇನ್ನೊಂದು ವರ್ಷ ಬೇರೆ ಟೀಮ್, ಅದು ಅಲ್ಲಿಯ ಪ್ರೊಸೀಜರ್, ಅದನ್ನೇನ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಂತ ಸಸಿತ್ಲೆ ಟೀಮಿಗೆ ಬಂದು ಸಾಂಪ್ರದಾಯಿಕ ಕಂಬಳ 15 ವರ್ಷದಿಂದ ಒಂದೇ ಟೀಮಲ್ಲಿ ಇದ್ದೇನೆ. ಅದು ನಂಗೆ ತುಂಬಾ ಹೆಮ್ಮೆ ವಿಚಾರ. ಅವರು ಮಕ್ಕಳು ಸಹ ಹಾಗೆ. ತಂದೆಗೆ ಎಷ್ಟು ಒಳ್ಳೆಯ ಗುಣ ಉಂಟು, ಅಷ್ಟು ಒಳ್ಳೆ ಗುಣ ಮಕ್ಕಳಿಗೆ ಸಹ ಉಂಟು. ಅಂದ್ರೆ ಅವರು ಸಹ ಯಾರನ್ನು ಭೇದ ಭಾವ ಮಾಡುದಿಲ್ಲ, ನಾವೆಲ್ಲ ಒಂದೇ. ನಮ್ಮ ಟೀಮಲ್ಲಿ ಸಹ ಹಾಗೆ. ಈಗ ನಾವು ಒಂದು ಊಟಕ್ಕೆ ಹೋದ್ರೆ ಮಿಕ್ಕಿದವರು ಬಂಗಡಿ ಮೀನು ತಿಂದು ದನಿ ಅಂಜಲ್ ಮೀನು ಫ್ರೈ ತಿಂದು ಬರುದಿಲ್ಲ. ಅಂದ್ರೆ ವಿಚಾರ ಹೇಳುದು ನಾನು, ಎಲ್ಲ ಸೇಮ್ ತಿನ್ನುವುದಾದ್ರೆ ಎಲ್ಲ ಒಟ್ಟಿಗೆ ಒಂದೇ ಫುಡ್ ಅನ್ನು ತಿನ್ನುವ. ಕಂಬಳಕ್ಕೆ ಹೋಗು ಬರುವಾಗ ಸಹ ಹಾಗೆ. ಅಷ್ಟು ಖುಷಿಯಿಂದ ಒಂದು ಟೀಮ್ ಅಂದ್ರೆ ನಮ್ಗೆ, ನನ್ನ ಟೀಮಿನ ಸಸಿತ್ಲಿ ಟೀಮಿನ ಬಗ್ಗೆ ತುಂಬಾ ಹೆಮ್ಮೆ ನಂಗೆ. ಎಲ್ಲರೂ ಒಗ್ಗಟ್ಟು ತುಂಬಾ ಒಳ್ಳೆ ಉಂಟು. ಅಂದ್ರೆ ನಾವು ಹೋಗುವಾಗಲೇ ಎಲ್ಲ ಒಟ್ಟಿಗೆ ಹೇಳ್ತೇವೆ, ಇವತ್ತು ಮ್ಯಾಡ್ಲ್ ಮಾಡಿಯೇ ಬರ್ಬೇಕು. ಅಂದ್ರೆ ಮಾಡ್ತೇವೆ ಅನ್ನೋದಲ್ಲ, ಮಾಡಿಯೇ ಬರ್ಬೇಕು. ನಾಳೆ ಬೆಳಿಗ್ಗೆ ಕಂಬಳ ನೆಕ್ಸ್ಟ್ ನೋಡುವ, ಇವತ್ತು ಏನಾದ್ರೂ ಮಾಡಿಯೇ ಬರ್ಬೇಕು. ಹಾಗೆ ನಾವು 15 ವರ್ಷದಿಂದ ಈಗ ಸಾಂಪ್ರದಾಯಿಕ ಕಂಬಳದಲ್ಲಿ ಈ ಮೆಡಲಿಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇವೆ. ನನ್ನ ಲೆಕ್ಕದಲ್ಲಿ ಸಹ ಒಂದು 12-13 ವರ್ಷ ನಾವು ಸೀರೀಸ್ ಚಾಂಪಿಯನ್ ಆಗಿದ್ದೇವೆ. ಒಂದು 2-3 ವರ್ಷ ಕೋಣದ ವೈಫಲ್ಯ ಮತ್ತೆ ಓಟಗಾರರ ವೈಫಲ್ಯ, ಆ ಲೆಕ್ಕದಲ್ಲಿ ಎಲ್ಲ ಸ್ವಲ್ಪ ಏನಾದ್ರು ಆಚೆ ಈಚೆ ಆಗಿರ್ಬೋದು, ಅಷ್ಟೇ. ಈಗ ನಿಮಗೆ ಇನ್ನೊಂದು ಪ್ರಸಿದ್ಧಿ ಕೊಟ್ಟದ್ದು ಕಾಂತಾರ. ಯಾಕಂದ್ರೆ ರಿಷಬ್ ಶೆಟ್ಟರಿಗೆ ಟ್ರೈನಿಂಗ್ ಕೊಟ್ಟದ್ದೇ ನೀವು.
ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಮತ್ತೆ ಈ ಸರ್ತಿಯ ಕಾಂತಾರದಲ್ಲಿ ನೀವೇನಾದ್ರೂ ಇದ್ರ, ಮತ್ತೆ ಹಳೆಯ ಕಾಂತಾರದ ಅನುಭವ ಅದ್ರ ಬಗ್ಗೆ ಹೇಳೋದಾದ್ರೆ. ಈ ನೀ- ಆ, ಹಾ. ಈ ಸತಿ ಕಾಂತಾರದಲ್ಲಿ ನಾನು ಕ್ಯಾರೆಕ್ಟರ್ ಇತ್ತು. ಈ ಬೇರೆ ಒಂದು ಕಾರಣ ಅಂದ್ರೆ ಕಂಬಳಕ್ಕೋಸ್ಕರ ಹ್ಮ್. ಶನಿವಾರ ಆದಿತ್ಯವಾರ ರಜೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ಕೋಸ್ಕರ ಹೌದು. ನಾನು ಕಾಂತಾರಕ್ಕೆ ಈ ಸಲ ಹೋಗ್ಲಿಕ್ಕೆ ಆಗಲಿಲ್ಲ. Okay. ಹಾಗಂತ ಪ್ರೊಡಕ್ಷನ್ ಹೌಸ್ ಅಲ್ಲಿ ಹ್ಮ್. ಲೊಕೇಶನ್ ಸ್ಪಾಟ್ ಅದು ಇದಕ್ಕೆಲ್ಲ ಹೋಗಿದ್ದೇನೆ, ಹ್ಮ್. ತೋರಿಸಿದೆ. ಸಣ್ಣ ಪುಟ್ಟ ನನ್ನಿಂದ ಅದು ಅಳಿಲಿಸ್ಲೆ ಸೇವೆ ಮಾಡಿದ್ದೇನೆ ಅಷ್ಟೇ. Okay. ಮತ್ತೆ ಹೋದ್ ಕಾಂತಾರ ಅಂದ್ರೆ ಹೌದು. ಸ್ಟಾರ್ಟಿಂಗ್ ರಿಷಬ್ ಶೆಟ್ಟಿ ಅವರು ಬಂದಿದ್ದು ಸಸಿತ್ಲಿಗೆ. ಈ ಕಂಬಳದ ಸೀನಿಗೋಸ್ಕರ, ಅಂದ್ರೆ ಕಾಂತಾರದ ಹಳೆ Yes. ಕಾಂತಾರದಲ್ಲಿ ಕಂಬಳ ಸೀನಿಗೋಸ್ಕರ ಹ್ಮ್. ಕೋಣಕ್ಕೋಸ್ಕರ ಸಸಿತ್ಲು ವೆಂಕಟ ಪೂಜಾರಿ ಅವ್ರ ಹತ್ರ ಬಂದಿದ್ದು. Okay, ಬೈಂದೂರು ಸಸಿತ್ಲು ವೆಂಕಟ ಪೂಜಾರಿ ಹತ್ರ ಬಂದಿದ್ದು. ಹ್ಮ್. ಮತ್ತೆ ಅಲ್ಲಿಂದ ನಾವೆಂತ ಮಾಡಿದ್ವಿ, ನಮ್ಮದು ಕೋಣಗಳು ಬಾರಿ ಟಾಪ್ ಕೋಣಗಳಿತ್ತು. ಹ್ಮ್. ಆಗ ನಮ್ಮ ಹತ್ರ ಕೌಡೂರು ಅಪ್ಪು ಹ್ಮ್. ಮತ್ತೆ ಮೆಜಾರ್ ಕುಟ್ಟಿ ಇತ್ತು. Okay. ಮೆಜಾರ್ ಶಕ್ತಿ ಪ್ರಸಾದ್ ಅವರು ಕುಟ್ಟಿ ಕೋಣ ಇತ್ತು ನಮ್ಮ ಹತ್ರ. ನಾವು ರೇಟಿಗೆ ತಂದು ಬಲಿಷ್ಠ ಕೋಣ. ಬಲಿಷ್ಠ ಕೋಣಗಳು. ಸೊ ಫಸ್ಟ್ ಇಲ್ಲಿ ಬಂದು ಮಾತಲ್ಲಾಡಿದ್ರು, ನಮ್ಗೆ ಹೀಗೆ ಒಂದು ಫಿಲ್ಮ್ ಮಾಡ್ತಾ ಇದ್ದೇವೆ, ಅದಕ್ಕೆ ನಮ್ಗೆ ಕೋಣಗಳು ಬೇಕು. ಹ್ಮ್. ಮತ್ತೆ ಕಂಬಳದಲ್ಲಿ ನೀವು ನಮ್ಮ ಬೈಂದೂರಲ್ಲಿ ನೀವು ಒಂದು ಭೀಷ್ಮ, ಹೌದು. ನಮ್ಗೆ ನಿಮ್ಮ ಕಂಬಳದ ಅನುಭವಗಳು ಬೇಕು. ನಮಗೆ ಕಂಬಳ ಬಗ್ಗೆ ಅವರಿಗೆ ಗೊತ್ತಿಲ್ಲ, ಹ್ಮ್. ಮೂವಿ ಬಗ್ಗೆ ಗೊತ್ತುಂಟು, ಎಲ್ಲ ಗೊತ್ತುಂಟು, ಕಂಬಳದ ಬಗ್ಗೆ ಅನುಭವ ಬೇಕು. ಹೌದು. ಸೊ ಹಾಗೆ ಇಲ್ಲಿ ಎಲ್ಲ ಒಂದು ನಮ್ದು ಕೋಣ ಎಲ್ಲ ತೋರಿಸಿ, ಮತ್ತೆ ನಾವು ಭಟ್ರು ನಮ್ಮ ಒಳಂಬಳ್ಳಿ ಭಟ್ರ ಮನೆಗೆ ಹೋದ್ವಿ, ಹ್ಮ್. ಅವರ ಕೋಣಸ ತೋರಿಸಿದ್ವಿ. ಹ್ಮ್. ಸೊ ಅವರ ಕೋಣಸ ಉಂಟು ಮೂವಿಯಲ್ಲಿ. ಆಕ್ಚುಲಿ ರಿಷಪಣ್ಣ ಓಡಿಸಿದ್ದು ಕೋಣ ಭಟ್ರದು. ಹ್ಮ್. ರಿಷಪಣ್ಣ ಓಡಿಸಿದ್ದು ಕೋಣ ಭಟ್ರದು. ಮತ್ತೆ ಸ್ಟಾರ್ಟಿಂಗ್ ಇಂದ ಆ ಸೀನ್ಗಳಲ್ಲಿ, ಸಾಂಗ್ ಅಲ್ಲಿ, ಮತ್ತೆ ಕೋಣ ಹಿಡ್ಕೊಂಡು ಹೋಗುದು, ನಡ್ಕೊಂಡು ಬರುದು, ಆ ಸೀನಲ್ಲೆಲ್ಲ ಇರೋ ಕೋಣ ಪೂರ್ತಿ ವೆಂಕಟ ಪೂಜಾರಿ ಅವರದ್ದು. Okay, ಅಂದ್ರೆ ಆ ಮೂವಿಯಲ್ಲಿ ನೀವೊಂದು ಲೊಕೇಶನ್ ಅಲ್ಲಿ ಕೋಣವನ್ನು ತೊಳಿಲಿಕ್ಕೆ yes, ಅದೇ yes. ಅದು ಕೋಣ. ಅದು ವೆಂಕಟ ಪೂಜಾರಿ ಅವ್ರದ್ದು. ಅದು ಇಲ್ಲಿದು ಕೋಣ. ಇಲ್ಲಿ ಇವರ ಸ್ವಂತ ಕೋಣ, ಅದು ಶಕ್ತಿಯಿಂದ ತಗೊಂಡ ಕುಟ್ಟಿ. ಓಕೆ, ನೀವು ಆ ಕೋಣ ತೊಳಿತಾ ಇದ್ದ ಕೋಣ. ನಾನು ಮತ್ತೆ ರಿಷಪಣ್ಣ ಮತ್ತೆ ಇವರು ಗುರು 3 ಜನ ತೊಳಿತಾರೋ ಕೋಣ. ಹಾ, ಹಾ. ಅದು ಸಸಿತ್ಲ ಅವ್ರದ್ದೇ ಕೋಣ. ಹ್ಮ್. ಫಸ್ಟಿಗೆ ಇದು ಕೋಣವನ್ನೇ ಓಡಿಸ್ಬೇಕಂತ ಸ್ಕ್ರಿಪ್ಟ್ ಎಲ್ಲ ರೆಡಿ ಹೌದು, ಇತ್ತು. ಹೌದು. ಆದ್ರೆ ಆ ಕೋಣಗಳು ತುಂಬಾ ಸ್ಪೀಡ್ ಇದ್ದು. ಆವಾಗ ನಮ್ಗೆ ಏನಾಯ್ತಂದ್ರೆ, ಆ ಕೋಣಗಳು ಅಷ್ಟು ಸ್ಪೀಡ್ ಓಡುವಾಗ ರಿಷಪಣ್ಣನಿಗೆ ಏನಾದ್ರು ಸಮಸ್ಯೆ ಆದ್ರೆ ನಮ್ಮಿಂದ ಅವರಿಗೆ ಒಂದು ತುತ್ತು ಬರ್ತದೆ, ಮತ್ತ್ ನಮ್ಗೆ ಸಹ ಒಂದು ಹೆಸರು. ಹೌದು, ಹೌದು. ಅದು ಬೇಡ ಅಂತ ರೀಸನಿಗೋಸ್ಕರ ಭಟ್ರ ಹತ್ರ ಒಂದು ಜೂನಿಯರ್ ಕೋಣ ಇತ್ತು. ಅದು ಓಡ್ತದೆ, ಓಡುದಿಲ್ಲ ಅಂತಲ್ಲ, ಹಾಗೆ ಹೇಳುದಲ್ಲ ನಾನು, ಓಡ್ತಾ ಇತ್ತು. ಆ ಕೋಣಗಳನ್ನು ಅವರಿಗೆ ಪ್ರಾಕ್ಟೀಸ್ ಕೊಟ್ಟು, ಟಚ್ ಕೊಟ್ಟು ಅದನ್ನು ಓಡಿಸಿದೆ ಅಷ್ಟೇ. Okay, ಅದ್ರ ಬೈಂದೂರು ಸಸಿತ್ಲುಗದ ಇದು ಸಹ ಇದೆ, ಕಂಟ್ರಿಬ್ಯೂಷನ್ ಕೂಡ ಇದೆ. ಈಗ ಮೇನ್ ಈಗ ಸಸಿತ್ಲ ಅವರು ಇಂದಾನೆ ಭಟ್ರ ಹತ್ರ ಹೋಗಿದ್ದು ಕೋಣ. ಕಾಂತಾರ ಸಿನಿಮಾ. ಹೌದೌದೌದು. ಸಸಿತ್ಲ ಅವರು ಫಸ್ಟ್, ನೆಕ್ಸ್ಟ್ ಭಟ್ರು ಬಂದಿದ್ದು. ಅದು ಮತ್ತೆ ಸ್ವಲ್ಪ ಭಟ್ರು ಸ್ವಲ್ಪ ಹೈಲೈಟ್ ಆದ್ರು ಅಷ್ಟೇ, ತೊಂದ್ರೆ ಇಲ್ಲ, ಅದೇನ್ ಬೇಜಾರಿಲ್ಲ. ನಮ್ಮವರೇ, ಇಬ್ಬರು ನಮ್ಮವರೇ. ಹಾಗೆ ಮುಂದಿನ ಸೀಸನ್ ಅಲ್ಲಿ ಕೂಡ ಸಸಿತ್ಲು ಕೋಣಗಳನ್ನ ಓಡಿಸ್ತಾರೆ ಅಂತ ಅವ್ರು ಹೇಳಿದ್ದಾರೆ. ಸೊ ಸಿದ್ಧತೆಗಳೆಲ್ಲ ಮಾಡ್ತಾ ಇದ್ದಾರೆ. ಅಲ್ಲ ನಾವು ನಾನು ನೇರ ವಿಚಾರ ಹೇಳ್ತೇನೆ. ಬೈಂದೂರು ಸಸಿತ್ಲ ಟೀಮ್ ಎಲ್ಲಿ ತನಕ ಇರ್ತದೋ ಅಲ್ಲಿ ತನಕ ನಾನು ಅವ್ರ ಜೊತೆ ಕೋಣ ಓಡಿಸ್ಕೊಂಡಿರ್ತೇನೆ ಅಷ್ಟೇ. ಫಿಕ್ಸ್. ಅದು ಅವ್ರು ಕಂಬಳ ಬಿಟ್ರೆ ನಮ್ಮ ದಾರಿ ನಾವು ಬೇರೆ ನೋಡ್ಬೇಕಾಗ್ತದೆ ಅಷ್ಟೇ. ಅಲ್ಲಿ ತನಕ ನಾವು ಅದರಲ್ಲಿ, ಅದನ್ನು ಬಿಟ್ಟು ಮತ್ತೆ ದೂಸರ ಮಾತೇ ಇಲ್ಲ. ಯಾಕಂದ್ರೆ ನಮ್ಗೆ ಈ ಮನೆಯಲ್ಲಿ ಸಹ ನಾನು ಒಬ್ಬ ಸದಸ್ಯನೇ, ಅಷ್ಟು ಒಳ್ಳೆ ರೀತಿಯಿಂದ ಈಗ ನಾವು 3 ಜನ ಊಟಕ್ಕೆ ಕುತ್ಕೊಂಡ್ರೆ ಅವರಿಗೆ 1 ಪೀಸ್ ಕಮ್ಮಿ ಹಾಕಿ ನನಗೆ 2 ಪೀಸ್ ಜಾಸ್ತಿ ಹಾಕ್ತಾರೆ ಮನೆಯಲ್ಲಿ ಅಮ್ಮ. ಅಷ್ಟು ಒಳ್ಳೆ ರೀತಿಯಿಂದ ನೋಡ್ಕೊಳ್ತಾರೆ. ಸೊ ಅದಕ್ಕೆ ನಾವು ಚಿರಋಣಿ ಯಾವಾಗ್ಲೂ ಇಲ್ಲಿ, ಮತ್ತೆ ದೂಸರ ಮಾತೇ ಇಲ್ಲ ಅದ್ರ ಬಗ್ಗೆ. ಮಹೇಶ್ ಪೂಜಾರ, ಇದೊಂದು ಬಾಟಲ್ ನೋಡಿದೆ ನಾನು ಮನೆಯಲ್ಲಿ. ಹಾ. KSTDC ಅಂದ್ರೆ ಕರ್ನಾಟಕ ಸ್ಟೇಟ್ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಕರ್ನಾಟಕ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ. ಹಾ. ಇದರಲ್ಲಿ ನೀವು ಕೋಣ ಓಡಿಸ್ತಿರೋದು ಒಂದು ಭಾವಚಿತ್ರ ಹಾಕಿದ್ದಾರೆ. ಏನಿದು, ಯಾವ ಕೋಣಗಳು? ಅಂದ್ರೆ ಈ ಬಾಟಲ್ ಇಲ್ಲಿ ಇಡುವ ರೀಸನ್ ಏನಂದ್ರೆ, ಇದು ಕೋಣ ಸಸಿತ್ಲ ಅವ್ರದ್ದು. ಬೈಂದೂರು ಸಸಿತ್ಲು ಕೋಣ. ಎಸ್, ಅವರದೇ ಕೋಣ. ಒಂದು ಪಾಂತೆ, ಹಾ. ಒಂದು ಕಾಳ, ಕಾಳ. ಇನ್ನೊಂದು ಅಂದ್ರೆ ನಾನು ಓಡಿಸ್ತಾ ಇರೋದು. ಹಾ. ನನ್ನ ಕಂಬಳ ಈ ಜರ್ನಿಯಲ್ಲಿ ನಾನು ಎಷ್ಟು ಸಾಧನೆ ಮಾಡಿದ್ದೇನೆ, ಏನ್ ಮಾಡಿದ್ದೇನೆ ಅದು ನಂಗೆ ಗೊತ್ತಿಲ್ಲ. ನಂದೊಂದು ಸಣ್ಣ ಅಳಿಲಸ್ಯವೇ ಇರ್ಬೋದು. ಆದ್ರೆ ನಂಗೆ ಹೆಮ್ಮೆಯ ವಿಷಯ ಅಂದ್ರೆ ಇದೇ ಬಾಟಲ್. ಹೌದು. ಈ ಬಾಟಲ್ ಅಲ್ಲಿ ನಂದೊಂದು ಫೋಟೋ ಬಂದಿದೆ, ಅದು ನಮ್ಗೆ ಭಾರಿ ಹೆಮ್ಮೆಯ ವಿಷಯ. ಹೌದು. ಅದಕ್ಕೆ ಅವರು ಅಲ್ಲಿ ನಾವು ನಂದಿ ಹಿಲ್ಸಿಗೆ ಹೋದಾಗ ನಮ್ಮನ್ನು ಗುರುತಿಸಿ ಈ ಬಾಟಲ್ ಅನ್ನು ಕೊಟ್ಟರು ನಮ್ಗೆ. 2 ಬಾಟಲ್ ಕೊಟ್ಟಿದ್ದಾರೆ. ಒಂದು ಬಾಟಲ್ ಇವರ ಮನೆಯಲ್ಲಿ ಉಂಟು, ಒಂದು ಬಾಟಲ್ ನಮ್ಮ ಮನೆಯಲ್ಲಿ ಉಂಟು. ಮೋಸ್ಟ್ಲಿ ಇದು ಕರ್ನಾಟಕ KSTDC ಅವರ ಹಾ. ರೆಸಾರ್ಟ್ ನಮ್ಮ ರಾಜ್ಯದ ಎಲ್ಲಾ ಕಡೆ ಇದೆ. ಎಲ್ಲ ಕಡೆ ಉಂಟು. ಹೌದೌದು, ಪ್ರವಾಸಿ ಉದ್ಯಮ ಇಲಾಖೆಯಿಂದ ಎಲ್ಲಿ ನೀರು ಬಾಟ್ಲಿ ತಗೊಳ್ಳೋದಾದ್ರೂ ಇದೇ ಬಾಟಲ್. ಇದನ್ನ ಬಿಟ್ಟು ಬೇರೆ ಇದೊಂದು ಬಾಟಲ್ ಖುಷಿಯ ಮತ್ತೆ ಹೆಮ್ಮೆ ವಿಚಾರ. ಭಾರಿ ಭಾರಿ ಹೆಮ್ಮೆ ಮತ್ತೆ ವಿಷಯ. ಇನ್ನೊಂದು ನಿಮ್ಮದು ಪ್ರಮುಖವಾದ ಖುಷಿಯ ವಿಚಾರ, ಹೆಮ್ಮೆ ಅಂದ್ರೆ ಕಾಂತಾರದಲ್ಲಿ ಈಗ ಯಾರೇ ಏನೇ ಹೇಳಿ, ಕಾಂತಾರದಲ್ಲಿ ರಿಷಬ್ ಶೆಟ್ಟರಿಗೆ ಕಂಬಳ ಓಡಿಸ್ಲಿಕ್ಕೆ ಟ್ರೈನಿಂಗ್ ಕೊಟ್ಟಿದ್ದು ಬೈಂದೂರು ಹೊಸಕೋಟೆ ಮಹೇಶ್ ಪೂಜಾರಿ. ಅದು ನಾ ಎಲ್ಲಿ ಹೋದ್ರು ಸಹ ಫಸ್ಟ್ ಮೊದಲು ನನ್ಗೆ ಕಂಬಳದ ಓಟಗಾರ ಅಂತ ಗುರುತಿಸ್ತಾ ಇದ್ರು. ಈಗ ಹಾಗಲ್ಲ, ನಾನು ಎಲ್ಲಿ ಹೋದ್ರು ಸಹ ಈಗ ಹೇಳ್ತಾರೆ, ಅದು ಬೈಂದೂರು ಮಹೇಶ್ ಪೂಜಾರಿ ಅಂತ, ಅವನು ರಿಷಬ್ ಅಣ್ಣನಿಗೆ ಕಾಂತಾರ ಮೂವಿಯಲ್ಲಿ ಟ್ರೈನಿಂಗ್ ಕೊಟ್ಟ ಜನ ಅಂತ ಹೇಳ್ತಾರೆ. ಅದೊಂದು ಭಾರಿ ಹೆಮ್ಮೆ ವಿಷಯ. ಅದಕ್ಕೆ ರಿಷಬ್ ಅಣ್ಣನಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ನಾವು. ಯಾಕಂದ್ರೆ ನನ್ನನ್ನೇ ಹುಡುಕಿ ಬಂದು ನನ್ನ ಹತ್ರ ಟ್ರೈನಿಂಗ್ ತಗೊಂಡು, ಭಾರಿ ಖುಷಿಯ ವಿಷಯ. ಈಗ ರಿಷಬ್ ಶೆಟ್ಟರ್ ಕಾಂಟ್ಯಾಕ್ಟ್ ಮಾಡಿದ ಏನಾರು ಇದೆಯಾ?
ಈಗ ಸಹ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ, ಹಾಗೇನಿಲ್ಲ. ಹ್ಮ್. ಈಗ ರೀಸೆಂಟ್ಲಿ ಮೊನ್ನೆ ಲಾಸ್ಟ್ ಅದು ಕಾಂತಾರ 2 ಅಲ್ಲಿ ಒಂದು ಚಾಪ್ಟರ್ ಲೊಕೇಶನ್ 1 ಒನ್, ಸಾರಿ ಒನ್ ಅಲ್ಲಿ ನಾನು ಲೊಕೇಶನ್ ತೋರಿಸ್ಲಿಕ್ಕೆ ಹೋಗಿದ್ದೆ ಒಂದು ಅವ್ರ ಸ್ಪಾಟ್. ಜೊತೆ ರಿಷಬ್ ಶೆಟ್ಟಿಗೆ ನೀವೇ ತೋರಿಸಿದ್ದು? ನಾನೇ ತೋರಿಸಿದ್ದು, ಒಂದು ಲೊಕೇಶನ್ ತೋರಿಸ್ಲಿಕ್ಕೆ ಹೋಗಿದ್ದೆ, ಗೋಳಿಹೊಳೆ ಅಂತ. ಅವತ್ತು ಸಹ ಸಿಕ್ಕಿದ್ರು. ಕಾಡಿನ ಲೊಕೇಶನ್ ಎಂತ ಅದು ಉಳುಮೆ ಮಾಡೋದು ಒಂದು ಲೊಕೇಶನ್ ಉಂಟು. ಓಕೆ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಸಾಂಗ್ ಅಲ್ಲಿ ಉಂಟು, ನಾವಿನ್ನು ಉಳುಮೆ ಮಾಡುವ, ನಮ್ಮ ಕೃಷಿ ವಸ್ತುಗಳಿಗೆ start ಮಾಡುವ ಕೃಷಿ ಅಂತ. ಸ್ಟಾರ್ಟ್ ಮಾಡುವ, ನಮ್ಮ ವಸ್ತುಗಳಿಗೆ ಮಾರುಕಟ್ಟೆಯಲ್ಲಿ ತುಂಬಾ ಬೆಲೆ ಉಂಟು ಅಲ್ಲಿ ಬಂದರೆ ಕೊಡುದು ಬೇಡ ಅಂತ. ಅದು ಅಲ್ಲಿ ಆ ಸೀನ್ ಅಲ್ಲ, ಒಂದು 2-3 ಲೊಕೇಶನ್ ನಾನು ತೋರಿಸಿದೆ. ಅದೇ ಹೇಳಿದ್ ನಾನು ಪ್ರೊಡಕ್ಷನ್ ಹೌಸ್ ಅಲ್ಲಿ ವರ್ಕ್ ಮಾಡಿದ್ದೇನೆ ಅಂತ. ಅಲ್ಲಿ ಮೊನ್ನೆ ಸಿಕ್ಕಿದ್ರು. ಸಿಕ್ಕಿದಾಗ ಹೇಳಿದ್ರು, ಮಗ ಫುಲ್ ಬಿಸಿ ಅಂತ ಹೇಳಿದ್ರು. ಒಳ್ಳೆ ಮಾತಾಡಿದ್ರು, ಅವರೇ ಬರ್ತಾ ಇದ್ರು, ನಾನು ಸೈಡಿಗೆ ಇದ್ದೆ. ನನ್ನ ಹತ್ರ ಬಂದು ಗಾಡಿ ನಿಲ್ಲಿಸಿ ವಿಂಡೋ ಕೆಳಗೆ ಮಾಡಿ ನನ್ನ ಹತ್ರ ಮಾತಾಡಿದ್ರು. ಓಹ್ ಮಗ, ಏನು ಸಪುರ ಆಗಿದೆ ಅಂತ ಕೇಳಿದ್ರು. ಹೌದಣ್ಣ ಅಂತ ಹೇಳಿದೆ. ಮಗ ಅಂತ ಕರೆಯುದು, ಈಗ ಸಹ ಮಗ ಅಂತಾನೆ ಕರೆಯುದು, ಎಲ್ಲಿ ಸಿಕ್ಕಿದ್ರು ಮಗ ಅಂತ ಕರೀತಾರೆ. ಆಮೇಲೆ ಹೇಳಿದ್ರು, ಊರಿಗೆ ಮೂವಿ ಎಲ್ಲ ಮುಗ್ದ್ಮೇಲೆ ಒಮ್ಮೆ ಊರಿಗೆ ಬರ್ತೇನೆ, ಕುತ್ಕೊಂಡು ಒಳ್ಳೆ ಶಿಸ್ತಲ್ಲಿ ಪಾರ್ಟಿ ಮಾಡುವ. ಕರೀತಾರೆ, ಯಾವಾಗ ಸಹ ಕರೀತಾರೆ, ಈಗ ಸಹ ಕರೀತಾರೆ. ಈಗ ಬರ್ತಾರೆ, ಸದ್ಯದಲ್ಲಿ ಬರ್ತಾರೆ ಅಂತ ಸುದ್ದಿ ಉಂಟು. ಅವ್ರದ್ದು ಸುಭಾಸ್ ಅಂತ ಅವರು ಅಸಿಸ್ಟೆಂಟ್ ಡೈರೆಕ್ಟರ್, ಅವ್ರು ನಂಗೆ ಫೋನ್ ಮಾಡಿದ್ರು. ಬರ್ತಾರೆ, ಬಂದಾಗ ಸಿಗ್ತಾರೆ. ಅಲ್ಲಿ ಕೆರಡಿಯಲ್ಲಿ ಅವ್ರದ್ದು ಮೂಲ ಮನೆ ಉಂಟು. ಅಲ್ಲಿ ನೈಟ್ ಎಲ್ಲ ಸ್ಟೇ ಆಗಿ ಸ್ವಲ್ಪ ಜಾಲಿ ಮಾಡಿ ಹೋಗ್ತಾರೆ. ಕುಳ್ಳುಗ ಅಂತ ಹೇಳಿದ್ರ? ತುಳುವಲ್ಲಿ ಕುಳ್ಳುಗ ಅಂತ ಹೇಳ್ತಾರೆ. ಕುತ್ಕೊಳ್ಳುವ ಕುಳ್ಳುಗ, ಒಂದು ಕುಳ್ಳುವ ಮರ, ಒಂದು ಗಮ್ಮತ್ ಮಾಡುವ, ಜಾಲಿ ಮಾಡುವ ಅಂತ. ಸ್ವಲ್ಪ ಟೆನ್ಷನ್ ಎಲ್ಲ ಇರ್ತಾರಲ್ಲ, ಫ್ರೀ ಮಾಡ್ಲಿಕ್ಕೆ ಇಲ್ಲಿಗೆ ಬರ್ತಾರೆ, ಕೆರಡಿಗೆ ಬರ್ತಾರೆ, ಪ್ರತಿ ವರ್ಷ ಬರ್ತಾರೆ. ಈಗ ಇಲ್ಲಿ ನಡೆಯುವ ಒಂದು ಸಾಂಪ್ರದಾಯಿಕ ಕಂಬಳದಲ್ಲಿ ಬೈಂದೂರು ಸಸಿಹಿತ್ಲವರು ತುಂಬಾ ಒಂದು ಗ್ರ್ಯಾಂಡ್ ಆಗಿ ಹೋಗ್ತಾರಂತೆ. ಅದು ಯಾವ ಕಂಬಳ ಮತ್ತೆ ಹೇಗೆಲ್ಲ ಹೋಗ್ತೀರಿ, ಅದ್ರ ಬಗ್ಗೆ ಹೇಳಿದ್ರೆ? ಅದು ತಗ್ಗರ್ಸೆ ಕಂಬಳ. ಹ್ಮ್. ಮೂಲತಃ ಇವರು ಸ್ಟಾರ್ಟಿಂಗ್ ನನ್ನ ಲೆಕ್ಕದಲ್ಲಿ ಕಂಬಳ ಶುರು ಮಾಡಿದ್ದೆ ಅಲ್ಲಿಂದ ಇರ್ಬೋದು. ಹ್ಮ್. ನಮ್ಮ ಮಾವ ವೆಂಕಟ ಪೂಜಾರಿ ಅವರು ಅದೇ ಕಂಬಳದಿಂದ ಶುರು. ಇಲ್ಲಿ ಕಾರಿಕಟ್ಟೆ ಅಂತ ಒಂದು ಮನೆ ಉಂಟು, ಅಲ್ಲಿಗೆ ಕೋಣ ಬರ್ಬೇಕು ಅವರು. ಅಲ್ಲಿಂದ ಕೋಣಕ್ಕೆ ಈ ಚಂಡೆನಾದದಲ್ಲಿ, ಮತ್ತೆ ಮೊದ್ಲು ಚಂಡೆ, ಚಂಡೆ ಅಂತ ಬರ್ತದೆ ಸಾಂಪ್ರದಾಯಿಕ ಕಂಬಳದಲ್ಲಿ. ಚಂಡೆ ಬಾರಿಸುವವರು ಸಪರೇಟ್ ಇರ್ತಾರೆ. ಆ ಚಂಡೆನಾದದಲ್ಲಿ ಕೋಣನ್ನು ಕರ್ಕೊಂಡು ಇಲ್ಲಿಂದ ತಗ್ಗರ್ಸೆ ಕಂಬಳಕ್ಕೆ ಹೆಚ್ಚು ಕಡಿಮೆ 2 ಕಿಲೋಮೀಟರ್ ಹತ್ರ ಗ್ಯಾಪ್ ಉಂಟು. ಅಲ್ಲಿ ತನಕ ನಡ್ಕೊಂಡೇ ಹೋಗ್ಬೇಕು ನಾವು. ಗಾಡಿಯಲ್ಲಿ ಹಾಕ್ಲಿಕ್ಕಿಲ್ಲ, ನಡ್ಕೊಂಡು ಹೋಗಿ ಮೆರವಣಿಗೆ ಮೇಲೆ ಹೋಗ್ಬೇಕು. ಸಾಧಾರಣ ಒಂದು 100-200 ಜನ ಸಹ ಇರ್ತಾರೆ ಇವ್ರ ಜೊತೆ, ಅಷ್ಟು ಜನ ಬರ್ತಾರೆ. ಮತ್ತೆ ನಮ್ಮಲ್ಲಿ ಕುಂಗಿ ಅಂತ ಹಾಕ್ತಾರೆ, ಹೊಳಲ್ ಅಂತ ಹೇಳ್ತೇವೆ. ಅದನ್ನ ಹೇಳಿ ಆ ಕೋಣಗಳನ್ನು ಹುರಿದುಂಬಿಸ್ಕೊಂಡು ಹೋಗುದು. ಅಂದ್ರೆ ಕೋಣ ಸುಮ್ಮನೆ ಹೋಗ್ತಾ ಇದ್ರು, ಅದಕ್ಕೆ ಏನಾದ್ರು ತೀಟ್ಲೆ ಕೊಟ್ಟು ಏನಾದ್ರು ತೊಂದರೆ ಮಾಡಿ ಆಚೆ ಈಚೆ ಜನ ಎಲ್ಲ ಓಡಾಡ್ಬೇಕು, ಹಾಗೆ ಮಾಡುವಂತ ಒಂದು ಪ್ರೊಸೀಜರ್. ಅದನ್ನ ಪ್ರತಿ ವರ್ಷದಿಂದ ನನ್ನ ಲೆಕ್ಕದಲ್ಲಿ ಒಂದು 30 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ಇವಾಗ ಸಹ ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಇನ್ನೂ ಸಹ ಮಾಡ್ತಾರೆ ಅಂತ ನಮ್ಗೆ ಒಂದು ನಂಬಿಕೆ ಉಂಟು. ಅವರ ಕಾಲದಲ್ಲಿ ಅದು ಮಾಡಲೇಬೇಕು. ಮತ್ತೆ ಅವರ ಮನೆಯಲ್ಲಿ ಅವತ್ತೊಂದು 150-200 ಜನಕ್ಕೆ ಊಟ ಇರ್ತದೆ, ಎಲ್ಲರಿಗೂ ಊಟ ಇರ್ತದೆ. ಇಲ್ಲಿಂದ ಊಟ ಎಲ್ಲ ಮಾಡಿ ಚಂಡೆಯ ಮೇಲೆ ಮೆರವಣಿಗೆ ಹೋಗಿ, ಅದಕ್ಕೆ ಮುಸ್ತಾದ್, ಕೋಡ್ಮಿಟ್ಟಿ, ನೆಸರು ಕನ್ನಡಿ ಅಂತ 3 ಬರ್ತದೆ ನಮ್ಮಲ್ಲಿ. ಒಂದು ಹಣೆಗೆ ಕಟ್ತಾರೆ ಕಂಚಿದ್ದು, ಇನ್ನೊಂದು ಕೋಡಿಗೆ ಕಂಚಿದ್ದು ಒಂದು ಮಿಟ್ಟಿ ಅಂತ ಹಾಕ್ತಾರೆ, ಮತ್ತು ಮುಸ್ತಾದ್ ಅಂದ್ರೆ ಕೋಣದ ಮೇಲ್ಗಡೆ ಹಾಕುವ ಒಂದು ಬಟ್ಟೆ. ಅದನ್ನ ಹಾಕಿ ಕೋಡಿಗೆ ಕಾಲಿಗೆಲ್ಲ ರಿಬ್ಬನ್ ಎಲ್ಲ ಕಟ್ಟಿ ಚಂದ ಮಾಡಿ ಅದನ್ನ ರೆಡಿ ಮಾಡ್ಕೊಂಡು ಅಲ್ಲಿ ಹೋಗಿ ಗದ್ದೆಗೆ ಇಳಿದ ನಂತರ ಗದ್ದೆಗೆ ತಗೊಂಡು ಹೋಗಿ ಇಳಿಸಿ ಅದನ್ನೆಲ್ಲ ತೆಗಿಬೇಕು. ಅಲ್ಲಿಗೆ ನಮ್ದು ಒಂದು ಪದ್ಧತಿ ಅಂತ ಇರ್ತದೆ, ಆ ಪದ್ಧತಿ ಅಲ್ಲಿಗೆ ಮುಗಿತದೆ. ಅಲ್ಲಿಂದ ನಾವೆಂತ ಮಾಡ್ತೇವೆ, ಅದರ ನಂತರ ಕೋಣಗಳಿಗೆ ಹೊರಗಡೆ ತಂದು ನೊಗ ಕಟ್ಟಿ ನೀರೆಲ್ಲ ಮೇಲೆ ಹಾಕ್ತೇವೆ ಫಸ್ಟ್. ಅಂದ್ರೆ ನಮ್ದು ಹರಕೆ ಮುಗೀತು, ಈ ವರ್ಷದ ಹರಕೆ ಮುಗ್ದಿದೆ ದೇವರೇ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಮೇಲ್ಗಡೆ ಬಂದು ಕೋಣವನ್ನು ಕಟ್ಟಿ ಓಡಿಸ್ತೇವೆ. ಅದು ಮುಂಚೆಯಿಂದ ಒಂದು 30 ವರ್ಷದಿಂದ ನಡ್ಕೊಂಡು ಬಂದಿದೆ. ಈಗ ಸಹ ನಡೀತಾ ಇದೆ, ಈಗ ಸಹ ನಡಿಲೇಬೇಕು. ಅದು ಬಂದ್ ಮಾಡ್ಲಿಕ್ಕಿಲ್ಲ. ಅದು ಬಂದ್ ಮಾಡಿದ್ರೆ ಇಡೀ ಊರವರಿಗೆ ಭಾರಿ ಸಮಸ್ಯೆ ಆಗ್ತದೆ. ಆಗಿದೆ ಸಹ, ಇದೆಲ್ಲ ತುಂಬಾ ಹಳೆ ಹಿಸ್ಟ್ರಿ ಉಂಟು, ತುಂಬಾ ಹಾಗೆಲ್ಲ ಆಗ್ತದೆ. ತುಂಬಾ ಧನ್ಯವಾದಗಳು ಮಹೇಶ್ ಪೂಜಾರಿ ಅವರೇ. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ.